ಲೋ ಕಿಚಡಿ, ನಿನಗೆ ಇದೇ ವಿಡಿಯೋಲಿ ಹೇಳ್ತೀವಿ ಒಂದು ಟಾಟಾ. ಈ ವಿಡಿಯೋದ ನೀನು ಎಷ್ಟೇ ವಿಡಿಯೋ ಮಾಡಿದ್ರು ಕಿತ್ಕೊಳಕ್ಕಾಗಲ್ಲ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಕಿಚಡಿ ಅಂತ ಒಂದು ಚಾನಲ್ ಇದೆ, 6 ಲಕ್ಷ ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಏನೇ ಅಂದರೆ ಅವರೇ ನೋಡ್ಕೊತಾರೆ. ಯಾರು ಏನಂದ್ರೆ ಏನೂ ಮಾಡೋಕ್ಕಾಗಲ್ಲ. ಆಲ್ರೆಡಿ ನಡೀತಾ ಇರೋ ಜಗಳ ಮಧ್ಯೆ ಒಂದು ಬೆಂಕಿ ಹಾಕ್ಬಿಟ್ಟು ತುಪ್ಪ ಸುರಣ ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡ ಆ್ಯಕ್ಟರ್ಸ್ ಎಲ್ಲರೂ ಡಮ್ಮಿಗಳು, ನಮ್ಮ ಕನ್ನಡ ಆ್ಯಕ್ಟರ್ಸ್ ಫ್ಯಾನ್ಸ್ ಕೂಡ ಡಮ್ಮಿಗಳು, ಎಲ್ಲರೂ ಇನ್ಯಾಕ್ಟಿವ್ ಇರ್ತಾರೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಬಿಟ್ಟವನು ಇವತ್ತು. ಆ ವೀಡಿಯೋಲಿ ಎಷ್ಟು ಕೆಟ್ಟದಾಗಿ ಮಾತಾಡೋಣ ಗೊತ್ತಾ ನಮ್ಮ ಕನ್ನಡ ಆ್ಯಕ್ಟರ್ಸ್ ಬಗ್ಗೆ. ಬಿಟ್ಬಿಡೋಣ ಹೇಳಿ ನೀವೇ. 6 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬಿಟ್ಬಿಡೋಣ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನೀವೇ. ಇಲ್ಲಾಂದರೆ ಕನ್ನಡ ಆ್ಯಕ್ಟರ್ಸ್ನ ಕೆಟ್ಟದಾಗಿ ಮಾತಾಡೋಣ ಅಂತ ತುಳಿಯೋಣ. ನಮ್ಮ ವಿಷ್ಣುವರ್ಧನ್ಗೆ ಆ್ಯಕ್ಟಿಂಗ್ ಬರಲ್ಲಂತೆ, ಅಂಬರೀಷ್ ಅವ್ರಿಗೆ ಆ್ಯಕ್ಟಿಂಗ್ ಬರಲ್ಲಂತೆ, ಮತ್ತು ದರ್ಶನ್ ಅವ್ರಿಗೆ ಆ್ಯಕ್ಟಿಂಗ್ ಬರಲ್ಲಂತೆ, ರಿಯಲ್ ಸರ್ ಉಪೇಂದ್ರ ಅವ್ರಿಗೆ ಬರಲ್ಲಂತೆ, ಶರಣ್ ಅವ್ರಿಗೆ ಬರಲ್ಲಂತೆ, ಲೂಸ್ ಮಾಧವ್ ಅವ್ರು ಕೂಡ ಬರಲ್ಲಂತೆ ಆ್ಯಕ್ಟಿಂಗ್. ಎಲ್ಲ ತಮಿಳ್ ಆ್ಯಕ್ಟರ್ಸ್ ಜೊತೆ ಕಂಪೇರ್ ಮಾಡ್ಕೊಂಡು ಮಾತಾಡಿರೋದು. ನಾನು ವಿಡಿಯೋಲಿ ನಿಂಗೆ ಕೊಡ್ತೀನಿ ಕೊಡೋ ಟಾಂಗು. ರೋಸ್ಟ್ ಅನ್ನೋದೇನೋ ನೀವು ವಿಡಿಯೋ ಮಾಡಿದೆಯಲ್ಲ, ಅದಲ್ಲ ರೋಸ್ಟ್ ಅಂದರೆ. ಇವಾಗ ಮಾಡ್ತೀನಿ ನೋಡಿ ರೋಸ್ಟು. ಏನಂದರೆ ನೀನು ರಜನಿಕಾಂತ್ ನಿಂತ್ಕೊಂಡ್ರೆ ಬೆಂಕಿ, ಕೂತ್ಕೊಂಡ್ರೆ ಬೆಂಕಿ, ನಡೆದ್ರೆ ಬೆಂಕಿನ. ಆಪ್ತ ಮಿತ್ರ ಆಪ್ತ ರಕ್ಷಕ ಅಂತ 2 ಮೂವಿ ಬಂತಲ್ಲ. ನಿಮ್ಮ ರಜನಿಕಾಂತ್ ಅವ್ರು ಏನಕ್ಕೆ ಮತ್ತೆ ಒಂದೇ ಮೂವಿ ಮಾಡ್ಬಿಟ್ಟು ಇನ್ನೊಂದು ಮೂವಿ ಮಾಡೋಕ್ಕೆ ಹೋಗಲಿಲ್ಲ? ಆ ಟೈಮಲ್ಲಿ ಫುಲ್ ದೆವ್ವ ಇದೆ ಅದಂತೆ ಭಯಪಡಿಸಿದ್ರಲ್ಲ, ಭಯಪಡ್ಕೊಂಡ್ಬಿಟ್ರಾ? ಅದ ಬೆಂಕಿ ಅಂದರೆ? ಬೆಂಕಿ ಅಂದರೆ ಏನು ಹೇಳು? ಸುದ್ದಿ ಇದ್ದರೂ ಅದು ರಿಯಲ್ ಫ್ಯಾಕ್ಟ್ಸ್ ಆಗ್ತಾನೆ ಇದ್ದರು ಏನೇ ಆದರೂ ಮೂವಿ ಮಾಡಿದ್ರು ನೋಡು. ನಮ್ಮ ದಾದ ವಿಷ್ಣುವರ್ಧನ್ ಅವರು ಬೆಂಕಿ ಅಂದರೆ. ಅವ್ರ ಸ್ಟೈಲ್ ಬಗ್ಗೆ ಏನೋ ಮಾತಾಡ್ದಲ್ಲ, ಭಾಷಾ ರಿಮೇಕ್ ಮಾಡಿದ್ರು ಸ್ಟೈಲ್ ಇಲ್ಲ, ಡಮ್ಮಿ ಆಗಿದೆ ಅಂತ. ಅವ್ರ ಸ್ಟೈಲ್ಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಕರ್ನಾಟಕದಲ್ಲಿ, ಗೊತ್ತಾ? ಅದು ತಿಳ್ಕೊ ಮಾತಾಡೋ ಚರಿತ್ರೆ ಬಗ್ಗೆ. ಆ್ಯಂಡ್ ಅಂಬರೀಷ್ ಅವ್ರ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಮಂಡ್ಯದ ಗಂಡು, ಅವ್ರ ಪವರ್. ಅವ್ರು ಡೈರೆಕ್ಟಾಗಿ ಬಂದು ಕೆಟ್ಟದಾಗ ಮಾತಾಡೋರು ಪಬ್ಲಿಕ್ ಮುಂದೆ. ಆದರೂ ಯಾರು ಕೂಡ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇರಲ್ಲ. ಯಾಕೆ ಹೇಳೋ? ಅವ್ರು ಬೆಳೆಸಿದಂಥ ಇಮೇಜ್ ಅದು, ಅವ್ರಿಗಿರೋ ಹೆಸರು ಅದು. ಅಂಥ ಹೆಸ್ರು ನಿಮ್ಮ ಇಂಡಸ್ಟ್ರಿ ಬಿಟ್ಬಿಡು, ಇಡೀ ಇಂಡಿಯಾಲ್ ಕೂಡ ಯಾರಿಗೂ ಬರಲ್ಲ ಆ ಥರ ಹೆಸರು. ಓಪನ್ನಾಗಿ ಬಂದು ಬೈತಾ ಇದ್ರು ಅವರು. ಅದು ಗುರು ಗಂಡಸ್ತಾನ ಅಂದರೆ, ಅದು ಗುರು ಗತ್ತ ಅಂದರೆ, ಅದು ಗುರು ಬೆಂಕಿ ಅಂದರೆ. ಏನೇನಂದ ನೀನು ಉಪೇಂದ್ರ ಅವ್ರ ಬಗ್ಗೆ ಮಾತಾಡ್ದಲ್ಲ. ನಿಮ್ಮ ರೋಬೋ ಅಂತ ಮೂವಿ ಬಿಡ್ರಲ್ಲ 2010ನಲ್ಲಿ. ರೋಬೋ ಅನ್ನೋ ಮೂವಿ ಎಲ್ಲಿಂದ ಎತ್ತಿದ್ರು ಗೊತ್ತಾ? ಹಾಲಿವುಡ್ ಅಂತ ಒಂದು ಕನ್ನಡದಲ್ಲಿ ಒಂದು ಮೂವಿ ಬಂತು ಉಪೇಂದ್ರ ಅವ್ರದ್ದು. ಆ ಮೂವಿ ಹೋಗಿ ನೋಡಿ ಸ್ವಲ್ಪ ತಮ್ಮ, ನೀನು ನೋಡಿದಾಗ ಗೊತ್ತಾಗುತ್ತೆ. ಆಲ್ಮೋಸ್ಟ್ 60 to 70% ಆಫ್ ದಟ್ ಮೂವಿ ಎತ್ತಿರೋದು. ಅದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ದೀವ ನಾವು? ಇಲ್ಲ. ಬಿಕಾಸ್ ನಮ್ಗೇನಕ್ಕಿದೆಲ್ಲ, ಸುಮ್ಮನೆ ಆರಾಮಾಗಿ ಇರೋಣ, ಪಾಪ ಬೆಳ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಇದ್ವಿ ನಾವು. ಸುಮ್ಮನೆ ಇದ್ರೆ ನಮಗೆ ಕೆಣಕ್ತೀಯ ಮಗನೇ. ಇನ್ಮೇಲೆ ಬರ್ತಾವೆ ನೋಡು ರೋಸ್ಟ್ಗಳು, ಇನ್ಮೇಲೆ ಇರ್ತಾವೆ ನೋಡಿ ವೀಡಿಯೋಸು. ಯಾರೇ ಕನ್ನಡ ಯೂಟ್ಯೂಬರ್ಸ್ ನೋಡ್ತಾರೆ ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ಆ್ಯಂಡ್ ಇನ್ನೊಂದು ವಿಷಯ, ತಲಪತಿ ವಿಜಯ್ ಬಗ್ಗೆ ಏನೋ ಮಾತಾಡ್ದಂಗೆ ಕರೆಕ್ಟಾಗಿ ಅರ್ಥ ಆಗಲಿಲ್ಲ. ತಲಪತಿ ವಿಜಯ್ ಅವರು ನಮ್ಮ ರಾಜ್ಕುಮಾರ್ ಅವ್ರಿಗೆ ಕೈ ಎತ್ತಿಬಿಟ್ಟು ನಮಸ್ಕಾರ ಮಾಡೋಗೋರೆ, ಗೊತ್ತಾ ಅದು? ಆ್ಯಂಡ್ ಇನ್ನೊಂದು ವಿಷಯ ಅಂತ ಹೇಳ್ತಾನೆ ಇರ್ತೀನಿ ಗೋ. ನಾನು ವೀಡಿಯೋ ದೊಡ್ಡದಾಗ್ಬಿಟ್ರು ಪರವಾಗಿಲ್ಲ. ನಿಮ್ಮ ರಜನಿಕಾಂತ್ ಅವರು ಅವ್ರ ಲೈಫಲ್ಲಿ ತೊಗೊಂಡಿರೋ ಒಂದೇ ಒಂದು ಆಟೋಗ್ರಾಫ್ ಯಾರ್ದು ಹೇಳು? ಡಾಕ್ಟರ್ ರಾಜ್ಕುಮಾರ್ ಸರ್. ಅದಕ್ಕಿಂತ ಮುಂಚೆ ಒಬ್ಬರು ತೊಗೊಂಡಿಲ್ಲ, ಅದಾದಮೇಲೆ ಇನ್ನೊಬ್ಬರು ತೊಗೊಂಡಿಲ್ಲ. ಅದು ನಮ್ಮ ಕನ್ನಡ ಆ್ಯಕ್ಟರ್ಸ್ಗಿರೋ ಗತ್ತು. ರಾಜ್ಕುಮಾರ್ ಅವ್ರ ಕ್ರೇಸ್ ಬಗ್ಗೆ ತಿಳ್ಕೊಂಬಂದು ಮಾತಾಡೋ, ಆಮೇಲೆ ನಾನು ಚಪ್ಪಾಲೆ ತರ್ತೀನಿ ವೀಡಿಯೋಸ್ ನೋಡಿಕೊಂಡು, ಆಯಿತಾ? ಐ ವಿಲ್ ಬಿ ವೇಟಿಂಗ್ ಫಾರ್ ಯು.